ತಂಡವನ್ನು ಸತೀಶ್ ಅವರ ನೇತೃತ್ವದಲ್ಲಿ ಜನತಾ ವಾರಿಯರ್ಸ್ ತಂಡ ಹೇಗೆ ರನ್ನನ್ನು ಕಲೆ ಹಾಕಿ ಗುರಿಯನ್ನು ಕೊಡುತ್ತೆ. ಜೇಸಲ್ ಅವರ ಅದ್ಭುತವಾದಂಥ ಹೊಡೆತ 1 ರನ್ಗಳಿಗೆ ಸೀಮಿತ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಪ್ರತಾಪ್ ರವರು ಮೊದಲ ಓವರನ್ನು ತಮ್ಮ ತಂಡದ ಪರವಾಗಿ ಎಸ್ತಾ ಇದ್ದಾರೆ. ರೋಹಿತ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ. ಅದ್ಭುತವಾದ ಕಟ್ಟನ್ನು ಮಾಡ್ತಾ ಇದ್ದಾರೆ. 1 ರನ್ಗಳನ್ನ ತಂಡದೊಂದಿಗೆ ಸೇರ್ಪಡೆಗೊಳ್ಳುತ್ತಾ ತಂಡದ ಒಟ್ಟು ಮೊತ್ತ 2ಕ್ಕೆ ಏರಿಕೆ ಆಗ್ತಾ ಇದೆ. ಅತ್ಯುತ್ತಮ ದಾಂಡಿಗರನ್ನು ಹೊಂದಿರತಕ್ಕಂತಹ ಜನತಾ ವಾರಿಯರ್ಸ್ ತಂಡ ಬೌಂಡರಿ ಹಾಗೂ ಸಿಕ್ಸರ್ಗಳ ಮೂಲಕ ಹೇಗೆ ರನ್ನನ್ನು ಕಲೆ ಹಾಕುತ್ತೆ ಕಾದು ನೋಡಬೇಕು. ಅದ್ಭುತವಾದ ಡಾಟ್ ಬಾಲ್ ಅನ್ನ ಎಸೆತಾ ಇದ್ದಾರೆ ಪ್ರತಾಪ್ ರವರು SL ರವರಿಗೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 2ಕ್ಕೆ ಸೀಮಿತ. ಅದ್ಭುತವಾದ ಹೊಡೆತವನ್ನ SL ರವರು 1 ರನ್ಗಳಿಗೆ ಸೀಮಿತ ಓಟ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 3ಕ್ಕೆ ಏರಿಕೆ ಆಗ್ತಾ ಇದೆ, ಯಾವುದೇ ಉದ್ದರಿಯ ನಷ್ಟವಿಲ್ಲದೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣಾ ವಿಭಾಗವನ್ನು ಹೊಂದಿರತಕ್ಕಂಥ SDB ಅಂಡರ್ಸ್ ತಂಡ ಹೇಗೆ ಕಟ್ಟಿ ಹಾಕುತ್ತೆ ಜನತಾ ವಾರಿಯರ್ಸ್ ತಂಡದ ದಾಂಡಿಗರನ್ನ ಕಾದು ನೋಡಬೇಕು. ರೋಹಿತ್ ರವರು ತಮ್ಮ ತಂಡಕ್ಕೆ ರನ್ಗಳ ಮೂಲಕ ಆಸರೆ ಆಗ್ತಾರೆ, ಕಾದು ನೋಡೋಣ. ಅದ್ಭುತವಾದ ಹೊಡೆತವನ್ನ ರೋಹಿತ್ ರವರು ದಾಖಲಿಸುತ್ತಾ 1 ರನ್ ಸೇರ್ಪಡೆಗೊಳ್ತಾ ಇದ್ದಾರೆ ತಮ್ಮ ಖಾತೆಗೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 4ಕ್ಕೆ ಏರಿಕೆ ಆಗ್ತಾ ಇದೆ, ಯಾವುದೇ ಉದ್ದರಿಯ ನಷ್ಟವಿಲ್ಲದೆ. ಕೊನೆಯ ಎಸ್ತವನ್ನು ಎಸ್ತಾ ಇದ್ದಾರೆ ಪ್ರತಾಪ್ ರವರು ತಮ್ಮ ತಂಡದ ಪರವಾಗಿ ಮೊದಲ ಓವರ್ನಲ್ಲಿ. ಅದ್ಭುತವಾದಂತಹ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ SL ರವರು. ಯಾವುದೇ ಹೊಡೆತಗಳಿಗೆ ಮೊರೆ ಹೋಗ್ತಾ ಇಲ್ಲ SL ರವರು. ತಮ್ಮ ತೋಳಿನಲ್ಲಿ ಅತ್ಯುತ್ತಮ ಹೊಡೆತಗಳಿವೆ ಅನ್ನೋದನ್ನ ಮುಂದಿನ ಓವರ್ನಲ್ಲಿ ಸಾಬೀತು ಮಾಡ್ತಾರಾ ಕಾದು ನೋಡಬೇಕು. SL ಅವರು ಕಳೆದ 4 ಸೀಸನ್ಗಳಲ್ಲೂ ಕೂಡ ಅತ್ಯುತ್ತಮವಾದಂತಹ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನ ನೀಡುತ್ತಾರೆ SL ರವರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರಿಕೆ ಆಗ್ತಾ ಇದೆ, ಯಾವುದೇ ಉದ್ದರಿಯ ನಷ್ಟವಿಲ್ಲದೆ ಮೊದಲ ಓವರ್ ಮುಕ್ತಾಯಕ್ಕೆ. ತಮ್ಮ ತಂಡಕ್ಕೆ 2ನೇ ಓವರ್ ಅನ್ನು ಎಸೆಯಲಿಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ತಂಡದ ಆಟಗಾರ ನವೀನ್ ಅವರು ತಮ್ಮ ತಂಡದ ಪರವಾಗಿ 2ನೇ ಓವರ್ ಅನ್ನು ಎಸೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅದ್ಭುತವಾದಂತಹ ಹೊಡೆತ SL ರವರಿಂದ 1 ರನ್ ಸೇರ್ಪಡೆಗೊಳ್ಳುವಲ್ಲಿ ಸಫಲವಾಗ್ತಾ ಇದೆ ಜನತಾ ವಾರಿಯರ್ಸ್ ತಂಡ. ರೋಹಿತ್ ರವರು ಸ್ಟ್ರೈಕಿಂಗ್ ವಿಭಾಗದಲ್ಲಿ ತಮ್ಮ ತಂಡಕ್ಕೆ ಸಿಕ್ಸರ್ ಹಾಗೂ ಬೌಂಡರಿಗಳ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಕಾದು ನೋಡೋಣ. ಅದ್ಭುತವಾದಂತಹ ಡಾಟ್ ಬಾಲ್ ಅನ್ನು ನೀಡ್ತಾ ಇದ್ದಾರೆ ನವೀನ್ ರವರು ರೋಹಿತ್ ರವರಿಗೆ. STP ಎಂಟರ್ಸ್ ತಂಡ ಹೇಗೆ ದಾಂಡಿಗರಿಗೆ ಕಡಿವಾಣ ಹಾಕುತ್ತೆ ಕಾದು ನೋಡೋಣ. ಅದ್ಭುತವಾದ ಹೊಡೆತ ಸಿಕ್ಸರ್ ಆಗಿ ಕನ್ವರ್ಟ್ ಆಗುತ್ತಾ ಕಾದು ನೋಡಬೇಕು. ಕ್ಯಾಚ್ ಆಗುತ್ತೆ, ಸಿಕ್ಸರ್ ಆಗುತ್ತಾ? ಕ್ಯಾಚ್. ಅದ್ಭುತವಾದಂತ ಕ್ಷೇತ್ರ ರಕ್ಷಣೆ, ಕೊಂಚ ಗಲಿಬಿಲಿ ಆದರೂ ಕೂಡ ಕ್ಯಾಚ್ ಅನ್ನ ಪಡೆಯುವಲ್ಲಿ ಸಫಲರಾಗ್ತಾ ಇದ್ದಾರೆ. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಮೊದಲ ಉದ್ದರಿಯ ನಷ್ಟವಾಗ್ತಾ ಇದೆ ಜನತಾ ವಾರಿಯರ್ಸ್ ತಂಡಕ್ಕೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 6ಕ್ಕೆ ಸೀಮಿತಗೊಳ್ಳುತ್ತಾ ಮೊದಲ ಉದ್ದರಿಯ ನಷ್ಟವನ್ನು ಅನುಭವಿಸ್ತಾ ಇದೆ ಜನತಾ ವಾರಿಯರ್ಸ್ ತಂಡ. ಇದರೊಂದಿಗೆ ತಂಡದ ನವದಾಂಡಿಗರಾಗಿ
ತಂಡದ ಒಟ್ಟು ಮೊತ್ತ 6 ಮೊದಲ ವಿಕೆಟ್ ನಷ್ಟಕ್ಕೆ. ಸಂದೀಪ್ ವೈಡ್ ಅಗಲವಾದ ಎಸ್ದೊಂದಿಗೆ ತಂಡದ ಒಟ್ಟು ಮೊತ್ತ 7ಕ್ಕೆ ಏರಿಕೆಯಾಗ್ತಾ ಇದೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಸಂದೀಪ್ ಜನತಾ ವಾರಿಯರ್ಸ್ ತಂಡಕ್ಕೆ ನೆರವಾಗ್ತಾರ, ಕಾದು ನೋಡೋಣ. ಅದ್ಭುತವಾದಂತಹ ಹೊಡೆತ, ಯಾವುದೇ ರನ್ ಇಲ್ಲ. ಜನತಾ ವಾರಿಯರ್ಸ್ ತಂಡದ ಆಟಗಾರರಂತಹ ಸಂದೀಪ್ ಹಾಗೂ SL ರವರ ಜುಗಲ್ ಬಂದಿ ಜನತಾ ವಾರಿಯರ್ಸ್ ತಂಡಕ್ಕೆ ವರವಾಗುತ್ತಾ, ಕಾದು ನೋಡೋಣ. ಅದ್ಭುತವಾದ ಹೊಡೆತವನ್ನು ಹೊಡೆಯುವಲ್ಲಿ ವಿಫಲರಾಗ್ತಾ ಇದ್ದಾರೆ ಸಂದೀಪ್ ರವರು. ಅಷ್ಟೇ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ನವೀನ್ ರವರು. ಭಟ್ಟ ಹಾಗೂ ಪ್ರತಾಪ್ ರವರ ಮಾರ್ಗದರ್ಶನದಲ್ಲಿ ಬಿಗುವಿನ ಬೌಲಿಂಗ್ ವಾತಾವರಣ ನಿರ್ಮಾಣ ಆಗಿದೆ. ಅದ್ಭುತವಾದಂತಹ ಹೊಡೆತವನ್ನು ಹೊಡೆಯುವಲ್ಲಿ ವಿಫಲರಾಗಿದ್ದಾರೆ. ಒಂದರ ತಂಡಕ್ಕೆ ಸೇರ್ಪಡೆಗೊಳ್ಳುತ್ತಾ ಕೊಂಚ ಗಲಿಬಿಲಿ ಓಟಗಾರರಲ್ಲಿ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 8ಕ್ಕೆ ಏರಿಕೆಯಾಗುತ್ತಾ 1 ಉದ್ದರಿಯನ್ನು ನಷ್ಟವನ್ನು ಅನುಭವಿಸ್ತಾ ಇದೆ ಜನತಾ ವಾರಿಯರ್ಸ್ ತಂಡ. ಯಾವುದೇ ಭರ್ಜರಿ ಹೊಡೆತಗಳಿಗೆ ಕೈ ಹಾಕುವ ಮೊರೆ ಹೋಗ್ತಾ ಇಲ್ಲ ಯಾಕೋ SL ರವರು. ಮುಂದಿನ ಓವರ್ಗಳಲ್ಲಿ ನೋಡಬೇಕಾದು. 2 ಓವರ್ಗಳ ಮುಕ್ತಾಯದ ಹಂತಕ್ಕೆ ತಂಡದ ಒಟ್ಟು ಮೊತ್ತ 8 ರನ್ಗಳಿಗೆ 1 ಉದ್ದರಿಯ ನಷ್ಟದೊಂದಿಗೆ 2 ಓವರ್ಗಳ ಮುಕ್ತಾಯ. 3ನೇ ಓವರನ್ನು ಎಸೆಯಲಿಕ್ಕೆ ಅಂಟರ್ಸ್ ಪರವಾಗಿ ಭಟ್ಟ ಅಲಿಯಾಸ್ ಲೋಹಿತ್ ನಾಯಕನಾಗಿ ಹೇಗೆ ಜನತಾ ವಾರಿಯರ್ಸ್ ತಂಡದ ಆಟಗಾರರನ್ನ ಕಟ್ಟಿ ಹಾಕ್ತಾರೆ, ಕಾದು ನೋಡಬೇಕು. ಲೋಹಿತ್ ಅಲಿಯಾಸ್ ಭಟ್ಟ 3ನೇ ಓವರನ್ನು ಎಸೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಸಂದೀಪ್ ರವರಿಗೆ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಸಂದೀಪ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ SL. ಅದ್ಭುತವಾದಂತಹ ಡಾಟ್ ಬಾಲ್ ಅನ್ನ ಎಸೆತಾ ಇದ್ದಾರೆ ಸಂದೀಪ್ ಅವರಿಗೆ ಲೋಹಿತ್ ರವರು. ಸಂದೀಪ್ ರವರು ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದಂತೆ ಕಾಣ್ತಾ ಇದೆ. ವೈಡ್ ಅಗಲವಾದ ಎಸೆತ, ತಂಡಕ್ಕೆ ಮತ್ತೊಂದು ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಇದರೊಂದಿಗೆ 9ಕ್ಕೆ ಏರಿಕೆ ಆಗ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲಿ. ಬೀಟ್ನೊಂದಿಗೆ ಎರಡು ಇಬ್ಬಂದಿಯ ಆಟಗಾರರಿಗೆ SL ಹಾಗೂ ಸಂದೀಪ್ ರವರಿಗೆ 1 ಸಿಕ್ಸರ್ ಹೊಡೆದಲ್ಲಿ JSV ರಾಕರ್ಸ್ ಕಡೆಯಿಂದ 100 ರೂಗಳು. ಅದ್ಭುತವಾದ ಸಿಕ್ಸ್ ಆಗಿ ಕನ್ವರ್ಟ್ ಆಗುತ್ತಾ. ವಿಜಯಣ್ಣ 100 ರನ್ ರೆಡಿ ಮಾಡಿಕೊಂಡು ವೇದಿಕೆ ಬಳಿ ಬರಬೇಕು ತಾವು. ಸಿಕ್ಸರ್ ನೀವು ಹೇಳಿದ ತಕ್ಷಣ ಸಿಕ್ಸ್ ಹೊಡೆದಾರೆ ಸಂದೀಪ್ ರವರು. 100 ರೂಗಳು ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ ಸಂದೀಪ್ ರವರು. SL ಹಾಗೂ ಸಂದೀಪ್ ರವರಿಗೆ ಪ್ರತಿ ಸಿಕ್ಸರ್ಗೂ ಕೂಡ 100 ರೂಪಾಯಿ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 17ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರತಿ ಸಿಕ್ಸರ್ ಹೊಡೆದಲ್ಲಿ 100 ರೂಗಳು ಸಂದೀಪ್ ಹಾಗೂ SL ರವರಿಗೆ JSV ರಾಕರ್ಸ್ ಕಡೆಯಿಂದ. ಪ್ರತಿ ಸಿಕ್ಸರ್ಗೆ 100 ರೂಗಳು. ಹ್ಯಾಟ್ರಿಕ್ ಸಿಕ್ಸ್ ಹೊಡೆದಲ್ಲಿ 1000 ರೂಗಳು. ಅದ್ಭುತವಾದ ಹೊಡೆತ, ಕ್ಯಾಚ್ ಆಗುತ್ತೆ ನೋಡಬೇಕು. ಇಲ್ಲ, 1 ರನ್ಗಳ ಸೇರ್ಪಡೆ ತಂಡಕ್ಕೆ. ಇದರೊಂದಿಗೆ ತಂಡ ಒಟ್ಟು ಮೊತ್ತ 18ಕ್ಕೆ ಏರಿಕೆ ಆಗ್ತದೆ 1 ಉದ್ದರಿಯ ನಷ್ಟದೊಂದಿಗೆ. SL ಹಾಗೂ ಸಂದೀಪ್ ಜುಗಲ್ ಬಂದಿ ಜನತಾ ವಾರಿಯರ್ಸ್ಗೆ ವರವಾಗ್ತಾ ಇದೆ. ತಂಡದ ಮೊತ್ತವನ್ನ ಕೊಂಚ ಏರಿಕೆ ಮಾಡಿದ್ದಾರೆ SL ಹಾಗೂ ಸಂದೀಪ್ ರವರು. ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಇಬ್ಬರು ದಾಂಡಿಗರು. ಲೋಹಿತ್ ರವರ ಬೌಲಿಂಗ್ ಸಮರ್ಥವಾಗಿ ಎದುರಿಸುತ್ತಾ ರನ್ಗಳನ್ನ ಕದೀತಾ ಇದ್ದಾರೆ. ಅದ್ಭುತವಾದ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ SL ರವರು. ಯಾವುದೇ ಭರ್ಜರಿ ಹೊಡೆತಗಳಿಗೆ ಕೈ ಆಗ್ತಾ ಇಲ್ಲ. ಸಂದೀಪ್ ರವರಿಗೆ ಭರವಸೆಗಳನ್ನು ನೀಡುತ್ತಾ
3 ಓವರ್ಗಳ ಮುಕ್ತಾಯದ ಹಂತಕ್ಕೆ ತಂಡದ ಒಟ್ಟು ಮೊತ್ತ 19ಕ್ಕೆ ಏರಿಕೆಯಾಗಿದೆ, 1 ಉದ್ದರಿಯ ನಷ್ಟದೊಂದಿಗೆ. ಸಂದೀಪ್ ಹಾಗೂ SL ರವರ ಅತ್ಯುತ್ತಮ ಜೊತೆಯಾಟ ಜನತಾ ವಾರಿಯರ್ಸ್ ತಂಡಕ್ಕೆ ವರದಾನ ಆಗ್ತಾ ಇದೆ. ಹಿರಿಯ ಆಟಗಾರ ರಾಜಶೇಖರ್ ಅವರು ತಮ್ಮ ತಂಡದ ಬ್ಯಾಟ್ಸ್ಮನ್ಗಳಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ SL ಹಾಗೂ ಸಂದೀಪನ್ನ ವಿಕೆಟ್ಗಳನ್ನು ತೆಗಿಬೇಕು ಅಂತೇಳಿ ಸ್ಟ್ರಾಟಜಿಯನ್ನು ಮಾಡಿಕೊಳ್ತಾ ಇದೆ ಅಂಟರ್ಸ್ ತಂಡದ ಬೌಲಿಂಗ್ ವಿಭಾಗ. ಈ ದಿನದ ಮೊದಲ ಆವೃತ್ತಿಯ ಈ ದಿನದ ಮುಕ್ತಾಯಕ್ಕೆ ಹಂತಕ್ಕೆ ಬಂದು ತಲುಪಿದ್ದೇವೆ. ಕಡೆಯ ಪಂದ್ಯ, ಈ ದಿನದ ಕಡೆಯ ಪಂದ್ಯ ಅಂಟರ್ಸ್ ಹಾಗೂ ಜನತಾ ವಾರಿಯರ್ಸ್ ನಡುವೆ SLNS ಮೈದಾನ ಈ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಬೌಲರ್ ನೇಮ್ ಹರೀಶ್. ಅದ್ಭುತವಾದ ಹೊಡೆತ, ಸಿಕ್ಸ್ ಆಗುತ್ತೆ ನೋಡ್ಬೇಕು, ಕಾದು ನೋಡಬೇಕು. ಕ್ಯಾಚ್ ಆಗುತ್ತೆ, ಸಿಕ್ಸ್ ಆಗುತ್ತೆ, ಕಾದು ನೋಡಬೇಕು. 4 ರನ್ಗಳು. SL ರವರ ಭರ್ಜರಿ ಆಟ ಈಗ ಪ್ರಾರಂಭವಾಗಿದೆ ಅನಿಸ್ತಾ ಇದೆ. ಕಳೆದ ಎಲ್ಲ ಆವೃತ್ತಿಗಳಲ್ಲೂ ಕೂಡ ತಮ್ಮ ಆಟದೊಂದಿಗೆ ಎಲ್ಲರ ಗಮನವನ್ನು ಸೆಳೆತಕ್ಕಂಥ SL ರವರು ತಮ್ಮ ಬೌಂಡರಿ ಮೂಲಕ, ತಮ್ಮ ಹೊಡೆತದ ಮೂಲಕ ಬೌಂಡರಿಯನ್ನು ದಾಖಲಿಸಿಕೊಂಡು ಜನತಾ ವಾರಿಯರ್ಸ್ ಪರವಾಗಿ ಅತ್ಯುತ್ತಮ ದಾಂಡಿಗರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಮೊತ್ತ ವೈಡ್ನೊಂದಿಗೆ 24ಕ್ಕೆ ಏರಿಕೆ ಆಗ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ 1 ಉದ್ದರಿಯ ನಷ್ಟದೊಂದಿಗೆ ಹರೀಶ್ ಅವರ ಬೌಲಿಂಗ್ ವಿಭಾಗವನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ SL ರವರು. ಅದ್ಭುತ ಹೊಡೆತಕ್ಕೆ ಕೈ ಹಾಕಿದ್ರು ಕೂಡ ವಿಫಲವಾಗಿದ್ದಾರೆ SL ರವರು. ಡಾಟ್ ಬಾಲ್ನೊಂದಿಗೆ ಹರೀಶ್ ಅವರು ತಮ್ಮ ಎಸೆತವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಇದರೊಂದಿಗೆ 24ಕ್ಕೆ ಸ್ಥಗಿತಗೊಂಡಿದೆ. ಅದ್ಭುತ ಹೊಡೆತಕ್ಕೆ ಕೈ ಹಾಕಿದ್ದಾರೆ, ಕ್ಯಾಚ್ ಆಗುತ್ತಾ ಕಾದು ನೋಡಬೇಕು. ಅದ್ಭುತವಾದಂತಹ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಅಂಟರ್ಸ್ ತಂಡದ ಆಟಗಾರ. SL ರವರ ವಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂಟರ್ಸ್ ತಂಡದ ಕ್ಷೇತ್ರರಕ್ಷಣಾ ವಿಭಾಗ. SL ಅವರನ್ನ ವಿಕೆಟ್ ಅನ್ನು ತೆಗೆದುಕೊಂಡಿದ್ದಲ್ಲಿ ಅಂಟರ್ಸ್ ಜನತಾ ವಾರಿಯರ್ಸ್ ತಂಡ ರನ್ಗಳಿಗೆ ಕಡಿವಾಣ ಹಾಕಬಹುದಿತ್ತೇನೋ. ಅದ್ಭುತವಾದ ಹೊಡೆತ, ಕ್ಯಾಚ್ ಆಗುತ್ತಾ ನೋಡಬೇಕು, ಕಾದು ನೋಡಬೇಕು. ಸಂದೀಪ್ ರವರು ಮತ್ತೊಂದು ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ಅಬೀರ್ ಅವರು. ಸಂದೀಪ್ ರವರ ಕ್ಯಾಚ್ ಅನ್ನ ಕೈ ಚೆಲ್ಲಿ 2 ಬಾಲ್ಗಳಲ್ಲಿ 2 ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ ಅಂಟರ್ಸ್ ತಂಡದ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ. ಆಟಗಾರರು ಕೊಂಚ ಗಲಿಬಿಲಿದೆ ಅಂತ ಕಾಣ್ತಾ ಇದೆ. SL ಹಾಗೂ ಸಂದೀಪ್ ಅವರ ಜುಗಲ್ ಬಂದಿ ವರ್ಕೌಟ್ ಆಗ್ತಾ ಇದೆ. ಅತ್ಯುತ್ತಮವಾದ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಈ ಬಾಲ್ನಲ್ಲಿ SL ರವರು. 1 ರನ್ ಕದಿಯುವಲ್ಲಿ ಸಫಲರಾಗ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 27ಕ್ಕೆ ಏರಿಕೆ ಆಗ್ತಾ ಇದೆ 4ನೇ ಓವರ್ ಚಾಲ್ತಿಯಲ್ಲಿ 1 ಉದ್ದರಿಯ ನಷ್ಟದೊಂದಿಗೆ. ಅದ್ಭುತವಾದ ಹೊಡೆತ, ಸಿಕ್ಸ್ ಆಗುತ್ತಾ ಕಾದು ನೋಡಬೇಕು, ಕ್ಯಾಚ್ ಆಗುತ್ತೆ. ಮತ್ತೊಂದು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಅಂಟರ್ಸ್ ತಂಡದ ಕ್ಷೇತ್ರ ರಕ್ಷಣೆಯಲ್ಲಿ ಆಟಗಾರ. ಔಟ್, ರನ್ಔಟ್ ನಲ್ಲಿ ವಿಕೆಟ್ ಅನ್ನ ಪಡೆಯುವಲ್ಲಿ ಸಫಲರಾಗ್ತಾ ಇದ್ದಾರೆ ಅಂಟರ್ಸ್ ತಂಡದ ನಮ್ಮ ಚಿತ್ರಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಂತ ಕಾಂತರಾಜ್ ಸಾಹೇಬರು. ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನ ತಮ್ಮ ತಂಡಕ್ಕೆ ನೀಡುತ್ತಾ 1 ವಿಕೆಟ್ ಅನ್ನ ಪಡೆಯುವಲ್ಲಿ ಸಫಲರಾಗಿದ್ದಾರೆ. 2 ವಿಕೆಟ್ಗಳ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ಏರಿಕೆಯಾಗಿದೆ. 2 ವಿಕೆಟ್ಗಳ ನಷ್ಟದೊಂದಿಗೆ ತಂಡದ ನವದಾಂಡಿಗರಾಗಿ ದರ್ಶನ್, SL ರವರು ತಮ್ಮ ತಂಡಕ್ಕೆ ಭರವಸೆಯ ದಾಂಡಿಗರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಜನತಾ ವಾರಿಯರ್ಸ್ ಪರವಾಗಿ. 2 ಬೌಲರ್ ನೇಮ್ ಪವನ್. 5ನೇ ಓವರ್ನ ಎಸೆಯಲಿಕ್ಕೆ
ಪವನ್ ರವರು ಅಂಟರ್ಸ್ ಪರವಾಗಿ ಅದ್ಭುತವಾದ ಕ್ಯಾಚ್, ಸಿಕ್ಸ್ ಆಗುತ್ತಾ ಕಾದು ನೋಡಬೇಕು. ಕ್ಯಾಚ್ ಆಗುತ್ತಾ, ಸಿಕ್ಸ್ ಆಗುತ್ತಾ? ಎಸ್, ಅತ್ಯುತ್ತಮವಾದಂತ ಕ್ಯಾಚ್ ಅನ್ನ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಅಭಿನಂದನೆಗಳು ತಮಗೆ. ಎಸ್ ಎಲ್ ರವರು ಇದರೊಂದಿಗೆ ಪೆವಿಲಿಯನ್ ಕಡೆ ನಡೀತಾ ಇದ್ದಾರೆ. ಜನತಾ ವಾರಿಯರ್ಸ್ ಪರವಾಗಿ 3ನೇ ವಿಕೆಟ್ ನಷ್ಟದೊಂದಿಗೆ ನವದಾಂಡಿಗರಾಗಿ ಅಚ್ಯುತ್ ಹರ್ಷಿತ್, ನವದಾಂಡಿಗರಾಗಿ ಹರ್ಷಿತ್ ಜನತಾ ವಾರಿಯರ್ಸ್ ಪರವಾಗಿ ಅಂಕಣಕ್ಕೆ ಇಳಿತಾ ಇದ್ದಾರೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ದರ್ಶನ್. ಅದ್ಭುತವಾದ ಹೊಡೆತ, ಕ್ಯಾಚ್ ಆಗುತ್ತಾ? ಯಾವುದೇ ಒಂದು ರನ್ನ ಸೇರ್ಪಡೆ ತಂಡಕ್ಕೆ. ಅತ್ಯುತ್ತಮ ಹೊಡೆತವನ್ನ ಮೊದಲ ಎಸೆತದಲ್ಲಿ ಪಡೆದುಕೊಂಡ್ರು ಹರ್ಷಿತ್ ರವರು. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 29ಕ್ಕೆ ಏರಿಕೆ ಆಗ್ತಾ ಇದೆ 5ನೇ ಓವರ್ ಚಾಲ್ತಿಯಲ್ಲಿ. ಅದ್ಭುತವಾದ ಹೊಡೆತ ದರ್ಶನ್ ಅವರಿಂದ. ಕ್ಯಾಚ್ ಆಗುತ್ತಾ, ಸಿಕ್ಸ್ ಆಗುತ್ತಾ ಕಾದು ನೋಡಬೇಕು. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಅಬೀರ್ ಅವರು. ಮತ್ತೊಮ್ಮೆ 2 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 31ಕ್ಕೆ ಏರಿಕೆ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ ಅಂತ ಕಾಣ್ತಾ ಇದೆ. ಅಂಟರ್ಸ್ ತಂಡದ ಆಟಗಾರರು 4 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದಾರೆ. 4 ಕ್ಯಾಚ್ಗಳನ್ನು ಕೈ ಚೆಲ್ಲುತ್ತಾ ಕಟ್ಟಿ ಹಾಕುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂಟರ್ಸ್ ತಂಡದ ಕ್ಷೇತ್ರ ರಕ್ಷಣೆ ವಿಭಾಗ. ಅದ್ಭುತವಾದ ಕ್ಯಾಚ್ ಆಗುತ್ತಾ ಕಾದು ನೋಡಬೇಕು. ಇದರೊಂದಿಗೆ 4 ರನ್ಗಳನ್ನು ದಾಖಲಿಸಿಕೊಳ್ತಾ ಇದೆ ಜನತಾ ವಾರಿಯರ್ಸ್ ತಂಡ. ದರ್ಶನ್ ಅವರ ಬ್ಯಾಟಿಂಗ್ ಪ್ರದರ್ಶನ ಜನತಾ ವಾರಿಯರ್ಸ್ಗೆ ನಿಜವಾಗೂ ವರದಾನ ಆಗ್ತಾ ಇದೆ. ದರ್ಶನ್ 4 ರನ್ಗಳೊಂದಿಗೆ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 35. ಯಾವುದೇ ವಿಕೆಟ್ ಇಲ್ಲ. ಡಾಟ್ ಬಾಲ್ ಒಂದಿಗೆ ಪವನ್ ರವರು, ದರ್ಶನ್ ರವರು ಬೌಂಡರಿ ಮೂಲಕ ಜನತಾ ವಾರಿಯರ್ಸ್ಗೆ ಕೊಡುಗೆಯನ್ನು ನೀಡಿದರು. ಪವನ್ ರವರು ಹೇಗೆ ಸಮರ್ಥವಾಗಿ ಎಸೆತಾರೆ ನೋಡಬೇಕು ಮುಂದಿನ ಎಸೆತವನ್ನು. ಅದ್ಭುತವಾದಂತಹ ಹೊಡೆತವನ್ನು ಹೊಡೆಯುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಕಟ್ಟಾಗಿ 1 ರನ್ ದಾಖಲಿಸುವಲ್ಲಿ ಸಫಲರಾಗ್ತಾ ಇದ್ದಾರೆ. ಅಂಟರ್ಸ್ ತಂಡದ ಆಟಗಾರರು ಕೊಂಚ ಗಲಿಬಿಲಿ ಆಗ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 36ಕ್ಕೆ ಏರಿಕೆಯಾಗಿದೆ. 2 ಉದ್ದಗಳ ನಷ್ಟಕ್ಕೆ 3 ಉದ್ದಗಳ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 36. ಕೊನೆಯ ಓವರ್ ಎಸೆಯಲಿಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ಅಂಟರ್ಸ್ ತಂಡದ ಆಟಗಾರ. ದರ್ಶನ್ ಹಾಗೂ ಹರ್ಷಿತ್ ರವರು ತಮ್ಮ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಯಾವ ರೀತಿಯಾಗಿ ಆಸರೆ ಆಗ್ತಾರೆ, ರನ್ನ ವೇಗವನ್ನ ಏರಿಕೆ ಮಾಡ್ತಾರೆ, ಕಾದು ನೋಡಬೇಕು. ತಂಡದ ಒಟ್ಟು ಮೊತ್ತ 36, 3 ಉದ್ದರಿಗಳ ನಷ್ಟಕ್ಕೆ 5ನೇ ಓವರ್ ಮುಕ್ತಾಯಕ್ಕೆ. ಬೌಲರ್ ನೇಮ್ ನವೀನ್ ತಮ್ಮ ತಂಡದ ಪರವಾಗಿ 2ನೇ ಓವರ್ನ ಎಸೆಯಲಿಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ನವೀನ್ ರವರು. ಹರೀಶ್ ಅವರು ತಮ್ಮ ತಂಡದ ಪರವಾಗಿ 6ನೇ ಓವರನ್ನು ಎಸೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ. ತಂಡದ ಒಟ್ಟು ಮೊತ್ತ ಇದರೊಂದಿಗೆ 36ಕ್ಕೆ ಬಂದು ನಿಂತಿದೆ. 3 ಉದ್ದರಿಗಳ ನಷ್ಟದೊಂದಿಗೆ ಜನತಾ ವಾರಿಯರ್ಸ್ ತಂಡದ ದಾಂಡಿಗರು ಕೊನೆಯ ಓವರ್ ನಲ್ಲಿ ಹೇಗೆ ರನ್ ಕಲೆ ಆಗ್ತಾರೆ ನೋಡಬೇಕು. ಡಾಟ್ ಬಾಲ್ ನೊಂದಿಗೆ ಓವರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಹರೀಶ್ ಅವರು. ದರ್ಶನ್ ರವರು ಕೊಂಚ ಭರ್ಜರಿ ಹೊಡೆದ ಕೈ ಹಾಕಿ ವಿಫಲರಾಗ್ತಾ ಇದ್ದಾರೆ. ಸತೀಶ್ ಅವರ ನೇತೃತ್ವದ ತಂಡ ಜನತಾ ವಾರಿಯರ್ಸ್ ತಂಡ, ಸೀಸನ್ 3ರ ಚಾಂಪಿಯನ್ ತಂಡ. ಅದ್ಭುತವಾದ ಹೊಡೆತ ದರ್ಶನ್ ಅವರಿಂದ 1 ರನ್ ಕಲೆ ಹಾಕಲು ಸಫಲರಾಗ್ತಾರೆ. 2 ರನ್ ಕದಿಯಲು ಸಫಲರಾಗ್ತಾರೆ, ಕಾದು ನೋಡಬೇಕು. 1 ರನ್ಗೆ ಸೀಮಿತಗೊಳ್ಳುತ್ತಾ ಓಟ, 1 ರನ್ಗೆ ಸೀಮಿತ. ತಂಡದ ಒಟ್ಟು ಮೊತ್ತ ಇದರೊಂದಿಗೆ 37ಕ್ಕೆ ಏರಿಕೆಯಾಗುತ್ತಾ 3 ಉದ್ದರಿಗಳ ನಷ್ಟದೊಂದಿಗೆ 6ನೇ ಓವರ್ ಚಾಲ್ತಿಯಲ್ಲಿ.
ಅರ್ಚಿತ್ ಅದ್ಭುತವಾದ ಹೊಡೆತವನ್ನು ಹೊಡೆಯುವಲ್ಲಿ ವಿಫಲವಾಗುತ್ತಾ ಒಂದರನ್ನ ಕಲೆ ಹಾಕುವಲ್ಲಿ ಸಫಲರಾಗ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮವಾದಂಥ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಸದ್ಯದ 6ನೇ ಓವರ್ನಲ್ಲಿ ಹರೀಶ್ ಅವರ ಬೌಲಿಂಗ್ 38. ಅದ್ಭುತವಾದ ಹೊಡೆತ ಸಿಕ್ಸರ್ ಆಗಿ ಕನ್ವರ್ಟ್ ಆಗುತ್ತಾ. ದರ್ಶನ್ ಅವರು ಹೊಡೆತ ನೋಡಬೇಕು. ಕ್ಯಾಚ್ ಆಗುತ್ತಾ, ಸಿಕ್ಸರ್ ಆಗುತ್ತಾ. ಅತ್ಯುತ್ತಮವಾದ ಕ್ಯಾಚ್. ದರ್ಶನ್ ಅವರ ವಿಕೆಟ್ ಅನ್ನು ಪಡೆದುಕೊಳ್ಳಲು ಸಫಲರಾಗ್ತಾ ಇದೆ ಅಂಟರ್ಸ್ ತಂಡದ ಆಟಗಾರರು. ಹರೀಶ್ ಅವರ ಬತ್ತಳಿಕೆಗೆ ಮತ್ತೊಂದು ವಿಕೆಟ್ ನೊಂದಿಗೆ ತಂಡದ ಒಟ್ಟು ಮೊತ್ತ 38 ರನ್ಗಳೊಂದಿಗೆ 4 ಉದ್ದರಿಗಳ ನಷ್ಟವನ್ನು ಅನುಭವಿಸುತ್ತದೆ ಜನತಾ ವಾರಿಯರ್ಸ್ ತಂಡ. ತಮ್ಮ ತಂಡದ ಪರವಾಗಿ ರಾಜಶೇಖರ್ ಜನತಾ ವಾರಿಯರ್ಸ್ ಪರವಾಗಿ ಕ್ರೀಸ್ಗೆ ಆಗಮಿಸ್ತಾ ಇದ್ದಾರೆ ಸ್ಟ್ರೈಕಿಂಗ್ ವಿಭಾಗದಲ್ಲಿ. ಜಂಟಿಯಾಗಿ ರಾಜಶೇಖರ್ ಹಾಗೂ ಸತೀಶ್ ತಂಡದ ಮಾಲೀಕರಾಗಿ ಜನತಾ ವಾರಿಯರ್ಸ್ ಪರವಾಗಿ ಈ ಬಾರಿಯ ಸೀಸನ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದ ರಾಜಶೇಖರ್ ಅವರು ಮತ್ತೊಮ್ಮೆ ದಾಖಲಿಸಿಕೊಂಡು ಸಿಕ್ಸ್ ಆಗಿ ಕನ್ವರ್ಟ್ ಆಗುತ್ತಾ ಕಾದು ನೋಡಬೇಕು. ಅದ್ಭುತವಾದ ಹೊಡೆತ ಮೊದಲ ಅದ್ಭುತವಾದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ರಾಜಶೇಖರ್ ಅವರು ಜನತಾ ವಾರಿಯರ್ಸ್ ಪರವಾಗಿ. ಇದರೊಂದಿಗೆ ಪೇಲ್ವಿಯನ್ ವಿಭಾಗದಲ್ಲಿ ಜನತಾ ವಾರಿಯರ್ಸ್ ಪರವಾಗಿ ಹರ್ಷೋದ್ಗಾರ ನಡೀತಾ ಇದೆ. ಲೆಗ್ ಯಾವುದೇ ರನ್ಗಳಿಲ್ಲ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 44 ರನ್ಗಳಿಗೆ ಏರಿಕೆ ಆಗ್ತದೆ 4 ಉದ್ದರಿಗಳ ನಷ್ಟದೊಂದಿಗೆ. ನಲವತ್ತ 5 ರನ್ಗಳ ಗುರಿಯೊಂದಿಗೆ ಅಂಟರ್ಸ್ ತಂಡ ಅಂಕಣಕ್ಕೆ ಆಗಮಿಸಬೇಕು. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡತಕ್ಕಂಥ ಜನತಾ ವಾರಿಯರ್ಸ್ ತಂಡದ ಆಟಗಾರರು ಅಂಕಣಕ್ಕೆ ಆಗಮಿಸಿ ಪಂದ್ಯಾಟವನ್ನು ಪ್ರಾರಂಭಗೊಳಿಸಬೇಕು. ಸಮಯದ ಅಭಾವದ ಕಾರಣ ಜನತಾ ವಾರಿಯರ್ಸ್ ತಂಡದ ಆಟಗಾರರು ದಯಮಾಡಿ ಅಂಕಣಕ್ಕೆ ಆಗಮಿಸಬೇಕು. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಅಂಟರ್ಸ್ ತಂಡದ ದಾಂಡಿಗರು ಬೇಗ ಬೇಗ ಅಂಕಣಕ್ಕೆ ಆಗಮಿಸಬೇಕು ಅಂಪೈರ್ಗಳ ಸೂಚನೆಯೊಂದಿಗೆ. 45 ರನ್ಗಳನ್ನು ಗುರಿಯಾಗಿ ನೀಡಿರ್ತಕ್ಕಂಥ ಜನತಾ ವಾರಿಯರ್ಸ್ ತಂಡ ಅಂಟರ್ಸ್ ತಂಡದ ದಾಂಡಿಗರನ್ನ ಕಟ್ಟಿ ಹಾಕುತ್ತಾ ಕಾದು ನೋಡಬೇಕು. ಈ 36 ಎಸೆತಗಳು 45 ಓಟಗಳು ಗೆಲುವಿಗಾಗಿ ಅಂಟರ್ಸ್ ತಂಡಕ್ಕೆ. ಸೀಸನ್ 3ರ ಚಾಂಪಿಯನ್ ತಂಡ ಜನತಾ ವಾರಿಯರ್ಸ್ ತಂಡ. ಅಂಟರ್ಸ್ ತಂಡವನ್ನು ಮೊದಲ ಪಂದ್ಯದಲ್ಲಿ ಎದುರಾಳಿಯನ್ನಾಗಿ ಪಡೆದು ಗೆಲುವಿಗಾಗಿ ಕಾದು ನೋಡ್ತಾ ಇದೆ. ಯಾವ ರೀತಿಯಾಗಿ ಸಫಲರಾಗ್ತಾರೆ ಕಾದು ನೋಡಬೇಕು. ರಾಜಶೇಖರ್ ಹಾಗೂ ತಂಡದ ಆಟಗಾರರು ದಯಮಾಡಿ ಬೇಗ ಬೇಗ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ತೊಡಗಿಕೊಳ್ಳಬೇಕು. ಜನತಾ ವಾರಿಯರ್ಸ್ ತಂಡ 45 ರನ್ಗಳ ಗುರಿಯನ್ನು ನೀಡಿದೆ ಅಂಟರ್ಸ್ ತಂಡಕ್ಕೆ. ಗೆಲುವಿಗಾಗಿ 36 ಎಸೆತಗಳು 44 ಓಟಗಳು. ದಯಮಾಡಿ ದಾಂಡಿಗರು ಅಂಟರ್ಸ್ ತಂಡದ ದಾಂಡಿಗರು ಆಗಮಿಸಬೇಕು. ಸಮಯದ ಅಭಾವದ ಕಾರಣ ಮಂದು ಬೆಳಕಿನ ಕಾರಣ ದಯಮಾಡಿ ಬೇಗ ಬೇಗ ಆಟ ಪ್ರಾರಂಭ ಮಾಡಬೇಕು. ಇದುವರೆಗೂ ಕೂಡ ಕಾಮೆಂಟ್ರಿ ಮಾಡಿರ್ತಕ್ಕಂಥ ಮೋಹನ್ ಸರ್ ಅವರಿಗೆ
ಧನ್ಯವಾದಗಳು. ಈಗ ಬೇಗ ಬರಬೇಕು. ಅಂಟಸ್ ತಂಡದ ಬ್ಯಾಟ್ಸ್ಮನ್ಗಳು ಬೇಗ ಅಂಕಣಕ್ಕೆ ಬರಬೇಕು. 45 ರನ್ನ ಟಾರ್ಗೆಟ್ ಅನ್ನು ಕೊಟ್ಟಿರ್ತಕ್ಕಂಥ ಜನತಾ ವಾರಿಯರ್ಸ್ ಈ ಒಂದು ಸ್ಕೋರ್ ಅನ್ನ ಯಾವ ರೀತಿ ದಡದ ಗೆಲುವಿಗೆ ಹಂಟರ್ಸ್ ತಂಡ ಹೋಗುತ್ತೆ ಕಾದು ನೋಡಬೇಕು. ಈಗ ಬೇಗ ಕಳಿಸಿ. ಹಂಟರ್ಸ್ ತಂಡದ ಪ್ರತಾಪ್ ಬೇಗ ಕಳಿಸಿ. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಬೇಗ ಬಂದು ಆಡಬೇಕು ಆಟಗಾರರು. ಬೌಲರ್ ಆಗಿ ರಂಗೀಲಾ, ಜನತಾ ವಾರಿಯರ್ಸ್ ತಂಡದ ಬೌಲರ್ ಆಗಿ ರಂಗೀಲಾ ಅವರು ಇದ್ದಾರೆ. ಬ್ಯಾಟ್ಸ್ಮನ್ಗಳಾಗಿ ಪ್ರತಾಪ್ ಮತ್ತು ಹರೀಶ್ ನವದಾಂಡಿಗರಾಗಿ ಬರ್ತಾ ಇದ್ದಾರೆ. ಸ್ಟ್ರೈಕರ್ ಮತ್ತೆ ನಾನ್ ಸ್ಟ್ರೈಕರ್ ಆಗಿ ಯಾರು ನಿಲ್ತಾರೆ ಕಾದು ನೋಡಬೇಕು. ಮೋಸ್ಟ್ಲಿ ಹರೀಶ್ ರವರು ಸ್ಟ್ರೈಕರ್ ಆಗಿ ನಿಲ್ಬೋದು. ನಾನ್ ಸ್ಟ್ರೈಕರ್ ಆಗಿ ಪ್ರತಾಪ್ ತಂಡದ ಅಂಟಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ಪ್ರತಾಪ್ ರವರು ನಾನ್ ಸ್ಟ್ರೈಕರ್ ಆಗಿ ನಿಂತ್ಕೊಂತ ಇದ್ದಾರೆ. ಕಳೆದ ಬಾರಿಯ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿರ್ತಕ್ಕಂಥ ಹರೀಶ್ ರವರು ಈಗ ತಂಡವನ್ನ ಯಾವ ರೀತಿ ಗೆಲುವಿನ ಕಡೆ ಒಲಿಸ್ತಾರೆ ಕಾದು ನೋಡಬೇಕು. ಅದ್ಭುತವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ ಈಗಾಗಲೇ ಮೋತಿ ಜನತಾ ವಾರಿಯರ್ಸ್ ತಂಡ ರನ್ ಅನ್ನ ಕಲೆ ಹಾಕಿದೆ. ಓಕೆ ಸರ್. ರಂಗೀಲಾ ಬೋಸ್ ಟು ಹರೀಶ್. ಅದ್ಭುತವಾದ ಕಟ್ಟನ ರನ್ ಔಟ್ ಆಗೋ ಲಕ್ಷಣಗಳು ಎಲ್ಲ ಕಾಣ್ತಾ ಇದಾವೆ. ಓ, ನಾಟ್ ಔಟ್. ತಂಡಕ್ಕೆ ಹಂಟರ್ಸ್ ತಂಡಕ್ಕೆ 1 ರನ್ ಸೇರ್ಪಡೆ. ಯಾವುದೇ ಉದ್ದರಿ ನಷ್ಟವಿಲ್ಲದೆ ತಂಡದ ಮೊತ್ತ 1. ಚಾಣಾಕ್ಷತನದ ಬೌಲಿಂಗ್ ರಂಗೀಲಾ ಅವರಿಂದ. ಅಷ್ಟೇ ಚಾಣಾಕ್ಷತ ರಕ್ಷಣೆ ಬ್ಯಾಟ್ಸ್ಮನ್ ಹರೀಶ್ ಅವರಿಂದ. ರಂಗೀಲಾ ಬೋಲ್ಸ್ ಟು ಪ್ರತಾಪ್. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಹೋಗಿದೆ. ಕಾಟನ್ ಬೋಲ್ ರಂಗೀಲಾ ಅವರಿಗೆ. ತಂಡದ ಭರವಸೆಯ ಮಾಲೀಕರಾಗಿರ್ತಕ್ಕಂಥ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಪ್ರತಾಪ್ ರವರ ನಿರ್ಗಮನ. ಹೊರ ಹೋಗ್ತಾ ಇದ್ದಾರೆ. ಈಗ ನವದಾಂಡಿಗ ಪವನ್ ಪಾಂಡಿ ಉತ್ತಮವಾದ ಬ್ಯಾಟ್ಸ್ಮನ್, ಭರವಸೆಯ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಪಾಂಡಿ ಅವರು ಹಂಟರ್ಸ್ ತಂಡದಲ್ಲಿ ಯಾವ ರೀತಿ ಆಸರೆ ಆಗ್ತಾರೆ ಕಾದು ನೋಡಬೇಕು. ಈಗ ರಂಗೀಲಾ ಬೋಸ್ ಟು ಪವನ್. ಓ, ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ರಂಗೀಲ್ ರವರಿಂದ. ಕಳೆದ ಬಾರಿಯ Y2Kಗೆ ಬಿಡ್ ಆಗಿರ್ತಕ್ಕಂಥ SL ರವರು ಈಗ ಜನತಾ ವಾರಿಯರ್ಸ್ಗೆ ಬಂದಿದ್ದಾರೆ. ಉತ್ತಮವಾದ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಪ್ರದರ್ಶನ ಕೂಡ ರಾಕ್ಸ್ ತಂಡದಲ್ಲಿ ಮಾಡಿದ್ರು. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಅಂಕಣದ ಹೊರಗೆ ಹೋಗ್ತಾ ಇದೆ. ಅಷ್ಟೇ ಚಾಣಾಕ್ಷತನದಿಂದ ದುಗ್ಗಾರ್ ಅವರ ಫೀಲ್ಡಿಂಗ್ ಪ್ರದರ್ಶನ. ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ ದುಗ್ಗಾರ್ ಅವರಿಂದ. ಬಾಲಾಜಿ ರಂಗೀಲಾ ಬೋಸ್ ಟು ಹರ್ಷ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಹೋಗಿದೆ. ಕ್ಯಾಚ್ ಆಗೋ ಲಕ್ಷಣಗಳು ಅಥವಾ ಸಿಕ್ಸರ್. ಓ, ಕೈ ಚೆಲ್ಲಿ ಕುಳಿತಿರುವ ಜನತಾ ವಾರಿಯರ್ಸ್ ಹುಡುಗರು. 4 ರನ್ಗಳ ಸೇರ್ಪಡೆ. ಸಿಡಿದೆದ್ದ ಹರೀಶ್ ಜೋರಾದ ಬ್ಯಾಟಿಂಗ್ ಅನ್ನ ಬೀಸಿರ್ತಕ್ಕಂಥದ್ದು. 4 ರನ್ಗಳು ಹಂಟರ್ಸ್ ತಂಡಕ್ಕೆ. ತಂಡದ ಮೊತ್ತ 6. 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 6. ಮೊದಲನೇ ಓವರ್ ಚಾಲ್ತಿ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ರಂಗೀಲಾ ಅವರಿಂದ. ಮೊದಲ ಓವರ್ ಮುಕ್ತ. ತಂಡದ ಮೊತ್ತ 6. 1 ವಿಕೆಟ್ ನಷ್ಟಕ್ಕೆ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ರಂಗೀಲಾ ಅವರಿಂದ. ಅಷ್ಟೇ ಬ್ಯಾಟಿಂಗ್ ಪ್ರದರ್ಶನ ಹರೀಶ್ ರವರಿಂದ. ಈಗ ಪವನ್ ಮತ್ತೆ ಹರೀಶ್ ಅವರು ಹಂಟರ್ಸ್ ತಂಡವನ್ನ ಗೆಲುವಿನ ಕಡೆ ಕೊಂಡೊಯ್ತಾರೇನೋ ಕಾದು ನೋಡಬೇಕು. ಯಾಕೆಂದ್ರೆ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಜನತಾ ವಾರಿಯರ್ಸ್ ತಂಡಗಿದೆ.
ಯಾಕೆಂದ್ರೆ ಸೀಸನ್ 3 ಬೌಲರ್ ನೇಮ್ ರೋಹಿತ್. ಓಕೆ, ರೋಹಿತ್ ರವರು ಕಳೆದ ಬಾರಿಯ ಜನತಾ ವಾರಿಯರ್ಸ್ನಲ್ಲೇ ಇದ್ರು. ಉತ್ತಮವಾದ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಪ್ರದರ್ಶನ ಕೂಡ ಮಾಡಿದ್ರು. ವಿಜಕ್ಕ ಎರಡು ರನ್ ಸೇರ್ಪಡೆ. ತಂಡದ ಮೊತ್ತ 8. ಔಟ್ ಎಂದು ಕೇಳ್ತಾ ಇದ್ದಾರೆ, ಕಾದು ನೋಡಬೇಕು. ಔಟ್. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ತಿರುವಿ ಹೊಡೆಯಲು ಹೋದ ಪಾಂಡೆ ಅವರು ಔಟ್ ಆಗಿ ಅಂಕಣದಿಂದ ಹೊರ ನಡೀತಿದ್ದಾರೆ. ವಾರಿಯರ್ಸ್ ತಂಡದ 2ನೇ ವಿಕೆಟ್ ಪತನ. ನವದಾಂಡಿಗ ಬ್ಯಾಟ್ಸ್ಮನ್ ನೇಮ್ ಅನಿ ನವೀನ್ 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 ಸೀಸನ್ 4 6ನ ಸುರುಮಳೆಯನ್ನ ಸುರಿಸಿರ್ತಕ್ಕಂಥ ನವೀನ್ ರವರು ವೈಡ್ ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 9. 2 ವಿಕೆಟ್ ನಷ್ಟಕ್ಕೆ. ರೋಹಿತ್ ಬೋಲ್ಸ್ ಟು ಹನಿ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡನ್ನ ಚಾಣಾಕ್ಷತನದಿಂದ ಅಷ್ಟೇ ಚಾಣಾಕ್ಷ ರೀತಿಯಲ್ಲಿ ದುಬ್ಬಾರ್ ಅವರು ಫೀಲ್ಡಿಂಗ್ ಪ್ರದರ್ಶನ ಮಾಡಿದ್ದಾರೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 10. 2 ವಿಕೆಟ್ ನಷ್ಟಕ್ಕೆ. ಬ್ಯಾಟ್ ಬದಲಾವಣೆ. ಉತ್ತಮವಾದ ಪ್ರದರ್ಶನ. ಹರೀಶ್ ರವರು ಕಳೆದ ಬಾರಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಸೀಸನ್ 4 ಈಗ ಸೀಸನ್ 5ಗೆ ಬಂದಿರತಕ್ಕಂಥ ಹರೀಶ್ ರವರು ತಮ್ಮ ಬ್ಯಾಟಿಂಗ್ ಅನ್ನು ಯಾವ ರೀತಿ ಕಾಯ್ದುಕೊಳ್ತಾರೆ. ಎಳೆದು ಬಾರಿಸಿ ನಿಧಾನವಾಗಿ ಕಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. 1 ರನ್ ಅನ್ನ ಕದಿಯುವುದರಲ್ಲಿ ಸಫಲರಾಗಿದ್ದಾರೆ ಹಂಟರ್ಸ್ ತಂಡ. ತಂಡದ ಮೊತ್ತ 11. 2 ವಿಕೆಟ್ ನಷ್ಟಕ್ಕೆ. 2ನೇ ಓವರ್ ಚಾಲ್ತಿ. ಜನತಾ ವಾರಿಯರ್ಸ್ ತಂಡದ ಸತೀಶ್ ಮತ್ತು ರಾಜಶೇಖರ್ ಅವರು ಜಂಟಿಯಾಗಿ ಮಾಲೀಕರಾಗಿರ್ತಕ್ಕಂಥದ್ದು. ಎಡಗೈಯಿಂದ ಬೀಸಿರ್ತಕ್ಕಂಥ ಬಾಲು ಅಷ್ಟೇ ಚಾಣಾಕ್ಷತೆಯಲ್ಲಿ ಜನತಾ ವಾರಿಯರ್ಸ್ ಹುಡುಗರಿಂದ ಫೀಲ್ಡಿಂಗ್ ಪ್ರದರ್ಶನ. ತಂಡಕ್ಕೆ ಮತ್ತೊಂದು ಸೇರ್ಪಡೆ. ತಂಡದ ಮೊತ್ತ 12. 2 ವಿಕೆಟ್ ನಷ್ಟಕ್ಕೆ. ರೋಹಿತ್ ರವರ ಬೌಲಿಂಗ್ ಅನ್ನ ಸ್ವಿಂಗ್ ಮಾಡಲು ಹೋಗಿ ಹಿಂದೆ ಓಡ್ತಾ ಇದೆ ಬಾಲು. 2 ರನ್ ಅನ್ನ ಕದಿಬಹುದು ಅನ್ಸುತ್ತೆ. ರನ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ಆದರೆ ಹುಷಾರಾದ ಆಟವನ್ನ ಆಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 13. 2 ವಿಕೆಟ್ ನಷ್ಟಕ್ಕೆ. 2 ಓವರ್ ಮುಕ್ತಾಯ. ಇನ್ನು ತಂಡ ಗೆಲ್ಲಲು 32 ರನ್ಗಳು ಬೇಕು. 4 ಓವರ್ನಲ್ಲಿ 16 ಬಾಲುಗಳಲ್ಲಿ 32 ರನ್ಗಳು. ಅಲ್ಲ, 24 ಬಾಲುಗಳಲ್ಲಿ 32 ರನ್ಗಳು. ಈಗ ನವದಾಂಡಿಗ ಬೌಲರ್ ಬಾಲಾಜಿ. ಬಾಲಾಜಿ ಬೋಸ್ ಟು ಹರೀಶ್. ಚಾಣಾಕ್ಷ ರೀತಿಯಲ್ಲಿ ಬ್ಯಾಟನ್ನು ಕಟ್ ಮಾಡಿ ಹಿಂದಕ್ಕೆ
ಹೋಗಿರ್ತಕ್ಕಂಥ ಬಾಲು ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 14, 2 ವಿಕೆಟ್ ನಷ್ಟಕ್ಕೆ. ಬಾಲಾಜಿ ಬೋಸ್ ಟು ಅನಿ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಬಾಲಾಜಿಯವರಿಂದ. ಚಾಣಾಕ್ಷತನದಿಂದ ಲೆಂತ್ ಅಂಡ್ ಬಿಟ್ ಬೌಲಿಂಗ್ ಪ್ರದರ್ಶನ ಬಾಲಾಜಿಯವರಿಂದ. ಯಾವುದೇ ರನ್ಗಳಿಲ್ಲ. ತಂಡದ ಮೊತ್ತ 14. ಎಳೆದು ಬಾರಿಸಲು ಹೋಗಿ ಮತ್ತೊಮ್ಮೆ ವಿಫಲ ಅನಿಯವರು. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ಬಾಲಾಜಿಯವರಿಂದ. ಹಂಟರ್ಸ್ ತಂಡ ಈ ಬಾರಿಯ ಮೊದಲನೇ ವಿಜಯವನ್ನ ಗಳಿಸುತ್ತೋ ಅಥವಾ ಜನತಾ ವಾರಿಯರ್ಸ್ ತಂಡಕ್ಕೆ ಬಿಟ್ಟುಕೊಡುತ್ತೋ ಕಾದು ನೋಡಬೇಕು. ಬಾಲಾಜಿ ಬೋಸ್ ಟು ಅನಿ. ಮತ್ತೊಮ್ಮೆ ಎಳೆದು ಬಾರಿಸಿರ್ತಕ್ಕಂಥದ್ದು 6 ಹೋಗೋ ಲಕ್ಷಣ. ಆದರೆ ಸೂಪರ್ ಕ್ಯಾಚ್, ಅದ್ಭುತವಾದ ಕ್ಯಾಚ್. 3ನೇ ವಿಕೆಟ್ ಪತನ ಹಂಟರ್ಸ್ ತಂಡದಿಂದ. ಅದ್ಭುತ ಕ್ಯಾಚ್ ಅನ್ನು ಹಿಡಿದಿರ್ತಕ್ಕಂಥವರು ರಂಗೀಲಾ. ಮತ್ತೋರ್ವ ಭರವಸೆಯ ಬ್ಯಾಟ್ಸ್ಮನ್ ಹಾಲೇಶ್ ನವದಾಂಡಿಗ ಅಂಕಣಕ್ಕೆ. ಹಾಲೇಶ್ 3 ವಿಕೆಟ್ ನಷ್ಟಕ್ಕೆ. ಹಂಟರ್ಸ್ ತಂಡದ ಮೊತ್ತ 14. ನಿಧಾನಗತಿಯಲ್ಲಿ ರನ್ನಿನ ಕಡಿವಾಣವನ್ನು ಹಾಕ್ತಾ ಇದೆ ಜನತಾ ವಾರಿಯರ್ಸ್ ತಂಡ. ಬಾಲಾಜಿಯವರ ಬೌಲಿಂಗ್ ಪ್ರದರ್ಶನ ಕೀಪರ್ ಅಲ್ಲಿ ಸ್ವಲ್ಪ ಗಲಿಬಿಲಿ, ಹಾಗಾಗಿ ತಂಡಕ್ಕೆ ಬೈಸ್ 1 ರನ್ ಸೇರ್ಪಡೆ. ತಂಡದ ಮೊತ್ತ 15, 3 ವಿಕೆಟ್ ನಷ್ಟಕ್ಕೆ. ಬಾಲಾಜಿಯವರ ಒಂದು ಬೌಲಿಂಗ್ ಪ್ರದರ್ಶನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಾರಿಯರ್ಸ್ ಕಡೆಯಿಂದ. ಮತ್ತೊಮ್ಮೆ ಎಳೆದು ಬಾರಿಸಿರ್ತಕ್ಕಂಥ ಬಾಲು ಬೌಂಡ್ರಿ ಕಡೆ. ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ ದೀಪಕ್ ರವರಿಂದ. ದೀಪು ಅವರಿಂದ ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ. ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16, 3 ವಿಕೆಟ್ ಪತನ. ಇನ್ನು ಕೇವಲ 18 ಬಾಲುಗಳಲ್ಲಿ 29 ರನ್. 18 ಬಾಲುಗಳಲ್ಲಿ 29 ರನ್ ಅನ್ನ ಗಳಿಸಿದಲ್ಲಿ ವಿಜಯದ ಕೇಕೆ ಹಂಟರ್ಸ್ ತಂಡಕ್ಕೆ, ಇಲ್ಲದಿದ್ದರೆ ವಾರಿಯರ್ಸ್ ತಂಡಕ್ಕೆ. ಬೌಲರ್ ದುಬ್ಬಾ ದರ್ಶನ್. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಸೀಸನ್ 4 ಅಲ್ಲಿ ದುಬ್ಬಾರ್ ಅವರು. ಎಕ್ಸಲೆಂಟ್ ಬೌಲಿಂಗ್ ದಬ್ಬು ಅವರಿಂದ. ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ಮತ್ತೊಮ್ಮೆ. ಸಿಡಿದೆದ್ದ ಹರೀಶ್. 6 ರನ್ಗಳ ಸೇರ್ಪಡೆ ಹಂಟರ್ಸ್ ತಂಡಕ್ಕೆ. ತಂಡದ ಮೊತ್ತ 22, 3 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಎಳೆದು ಬಾರಿಸಿರ್ತಕ್ಕಂಥ ಚೆಂಡು
ಅಲ್ಲ ಸ್ಕೋರು 24, 3 ವಿಕೆಟ್ ಪತನ. ಎಳೆದು ಬಾರಿಸಲು ಹೋಗಿ ವೈಡ್, ತರವಲ್ಲದ ಎಸೆತ ವಾರಿಯರ್ಸ್ ಕಡೆಯಿಂದ. ಮಳೆಯಿಲ್ಲದ ಬೆಳೆ ಅಂಟರ್ಸ್ ಕಡೆಗೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 25, 3 ವಿಕೆಟ್ ನಷ್ಟಕ್ಕೆ. ಇನ್ನು 20 ರನ್ಗಳು ಬೇಕು. ಕಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ರನ್ ಇಲ್ಲ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಂಟಸ್ ತಂಡದ ಹುಡುಗರಿಂದ. ಅಷ್ಟೇ ಚಾಣಾಕ್ಷತನದ ಬೌಲಿಂಗ್ ಪ್ರದರ್ಶನ ವಾರಿಯರ್ಸ್ ತಂಡದಿಂದ. ಇನ್ನು ಗೆಲ್ಲಲು 12 ಬಾಲುಗಳಲ್ಲಿ 20 ರನ್ನು ಬೇಕು. 12 ಬಾಲುಗಳಲ್ಲಿ 20 ರನ್ನನ್ನು ಗಳಿಸಿದಲ್ಲಿ ಹಂಟರ್ಸ್ ತಂಡಕ್ಕೆ ವಿಜಯದ ಮಾಲೆ, ಇಲ್ದಿದ್ರೆ ವಾರಿಯರ್ಸ್ ತಂಡಕ್ಕೆ ಜಯದ ಮಾಲೆ. ನವದಾಂಡಿಗ ಹೊಸ ಬೌಲರ್ ರಾಜಶೇಖರ್. ತಂಡದ ಮಾಲೀಕರಾಗಿರ್ತಕ್ಕಂಥ ರಾಜಶೇಖರ್ ಅವರು ಫೀಲ್ಡಿಂಗ್ ಅಂಕಣದಲ್ಲಿ ತಂಡದ ಮಾಲೀಕರಾಗಿರ್ತಕ್ಕಂಥ ರಾಜಶೇಖರ್ ಕಾಣ್ತಾ ಇದ್ದಾರೆ. ಆದರೆ ಸತೀಶ್ ರವರು ಕಾಣ್ತಾ ಇಲ್ಲ. ಎಲ್ಲಿದ್ದೀರ ಕೈ ಎತ್ರಿ ನೋಡೋಣ. ತಂಡದ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಬಂದಿಲ್ವಾ? ಓಕೆ. ರಾಜಶೇಖರ್ ಬೋಸ್ಟು ಆಲೇಶ್. 12 ಬಾಲುಗಳಲ್ಲಿ 20 ರನ್. 12 ಬಾಲುಗಳಲ್ಲಿ 20 ರನ್ ಹಂಟರ್ಸ್ ತಂಡಕ್ಕೆ. ರಾಜಶೇಖರ್ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ರಾಜಶೇಖರ್ ಅವರಿಂದ. ತಂಡದ ಮಾಲೀಕ ಕಳೆದ ಬಾರಿನೂ ಕೂಡ ಉತ್ತಮವಾಗಿ ತಂಡವನ್ನು ನಡೆಸಿಕೊಟ್ಟಿರ್ತಕ್ಕಂಥ ರಾಜಶೇಖರ್ ಅವರು ಕಳೆದ ಸೀಸನ್ 3ರ ಮತ್ತೊಮ್ಮೆ ಎಳೆದು ಬಾರಿಸಲು ಹೋಗಿ ಆಲೇಶ್ ರವರು ವಿಫಲ. ಯಾವುದೇ ಬ್ಯಾಟಿಗೂ ಮತ್ತು ಬಾಲಿಗೂ ಟಚ್ ಆಗದೆ ಕೀಪರ್ ಕೈಗೆ ಬಾಲ್ ಸೇರ್ಪಡೆ. ತಂಡಕ್ಕೆ ಯಾವುದೇ ರನ್ ಇಲ್ಲ. ತಂಡದ ಮೊತ್ತ 25, 3 ವಿಕೆಟ್ ನಷ್ಟಕ್ಕೆ. 10 ಬಾಲುಗಳಲ್ಲಿ 20. ಮತ್ತೊಮ್ಮೆ ವಿಫಲ. ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 26, 3 ವಿಕೆಟ್ ನಷ್ಟಕ್ಕೆ. ಇನ್ನು 19 ರನ್ ಬೇಕು ಗೆಲ್ಲಲು. ಮತ್ತೊಮ್ಮೆ ವೈಡ್. ವಾರಿಯರ್ಸ್ ಕಡೆಯಿಂದ 2ನೇ ವೈಡ್. ತಂಡದ ಮೊತ್ತ 27, 3 ವಿಕೆಟ್ ನಷ್ಟಕ್ಕೆ. 18 ರನ್ಗಳ ಅವಶ್ಯಕತೆ. ಮತ್ತೊಮ್ಮೆ ವಿಫಲ 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 ಬ್ಯಾಟ್ಸ್ಮನ್. ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ವಾರಿಯರ್ಸ್ ತಂಡದ ಮಾಲೀಕರಾಗಿರ್ತಕ್ಕಂಥ ರಾಜಶೇಖರ್ ಅವರಿಂದ. ಚಾಣಾಕ್ಷತನದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ತಂಡಕ್ಕೆ ಆಸರೆಯಾಗಿ ನಿಂತಿರುವ ರಾಜಶೇಖರ್ ಬೀಸಲು ಹೋಗಿ ಮತ್ತೊಮ್ಮೆ ವಿಫಲ ಆದರು. ಆದರೆ ಬೈಸ್ ಆಗಿ ಹೋಗ್ತಾ ಇದೆ ರನ್ನು. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 28, 3 ವಿಕೆಟ್ ನಷ್ಟಕ್ಕೆ. ಹರೀಶ್ ರವರು ಸಿಡಿದಲ್ಲಿ ಮಾತ್ರ ಹಂಟರ್ಸ್ಗೆ ವಿಜಯದ ಮಾಲೆ, ಇಲ್ಲದಿದ್ದರೆ ಜಯದ ಮಾಲೆ ವಾರಿಯರ್ಸ್ ತಂಡಕ್ಕೆ. ಎಳೆದು ಬಾರಿಸಲು ಹೋಗಿ ಹರೀಶ್ ರವರು ಕೂಡ ವಿಫಲ. ಯಾವುದೇ ರನ್ ಇಲ್ಲ. ತಂಡಕ್ಕೆ ಆಸರೆಯಾಗಿ ನಿಂತ ತಂಡದ ಮಾಲೀಕ ರಾಜಶೇಖರ್. ರಾಜಶೇಖರ್ ಬೋಸ್ಟು ಹರೀಶ್. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು 6. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಹರೀಶ್ ರವರಿಂದ. ಅಂಟರ್ಸ್ ತಂಡಕ್ಕೆ ಆಸರೆಯಾಗಿ ನಿಂತ ಹರೀಶ್. ತಂಡದ ಮೊತ್ತ 34. ಇನ್ನು ಗೆಲ್ಲಲು 6 ಬಾಲುಗಳಲ್ಲಿ 11 ರನ್. 6 ಬಾಲುಗಳಲ್ಲಿ 11 ರನ್ ವಿಜಯದ ಮಾಲೆ ಗಳಿಸಿದ್ದಕ್ಕೆ ಅಂಟರ್ಸ್ ತಂಡಕ್ಕೆ. 6 ಬಾಲುಗಳಲ್ಲಿ 11 ರನ್ ತಂಡಕ್ಕೆ ಆಸರೆಯಾಗಿ ನಿಂತ ಹರೀಶ್.
ಹಾಲೇಶ್ ರವರೇನಾದರೂ ಸಿಡಿದಲ್ಲಿ ಮಾತ್ರ ಹಂಟರ್ಸ್ ತಂಡಕ್ಕೆ ವಿಜಯದ ಮಾಲೆ, ಇಲ್ಲದಿದ್ದರೆ ಜಯದ ಮಾಲೆ ವಾರಿಯರ್ಸ್ ತಂಡಕ್ಕೆ. ನವಬೋಲ ರಂಗೀಲಾ, ರಂಗೀಲಾ 6 ಬಾಲಗಳಲ್ಲಿ 11 ರನ್. ಜೋರಾಗಿ ಬೀಸಿರ್ತಕ್ಕಂಥದ್ದು 4 ಹೋಗೋ ಚಾನ್ಸಸ್ ಇದೆ. ಆದರೆ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ವಾರಿಯರ್ಸ್ ತಂಡದ ದರ್ಶನ್ ರವರಿಂದ. ಹರೀಶ್ ರವರೇ ಏನಾದರೂ 6 ಅನ್ನ ಸಿಡಿಸಿದಲ್ಲಿ ಗೆಲುವಿನ ಆಸೆ ಹಂಟರ್ಸ್ ತಂಡಕ್ಕೆ. ಜೋರಾಗಿ ಬೀಸಿರ್ತಕ್ಕಂಥದ್ದು ಹಂಟರ್ಸ್ ತಂಡಕ್ಕೆ ಆಸರೆಯಾಗಿ ನಿಂತ ಹರೀಶ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ತಂಡಕ್ಕೆ ಇನ್ನು ಗೆಲುವಿನ ಹತ್ತಿರಕ್ಕೆ ಸಮೀಪಿಸುತ್ತಿರುವ ಹಂಟರ್ಸ್ ತಂಡ. 6 ರನ್ಗಳು. ಬೌಲರ್ ರಂಗೀಲಾ 4 ರನ್ಗಳು ಮಾತ್ರ ವಿಜಯದ ಪತಾಕೆಗೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ದುಬ್ಬು ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಹಂಟರ್ಸ್ ತಂಡದ ಗೆಲುವಿನ ಪತಾಕೆಗೆ ಕೇವಲ ಇನ್ನು 3 ರನ್ಗಳು ಮಾತ್ರ ಅವಶ್ಯಕತೆ ಇದೆ. 3 ಬಾಲುಗಳಲ್ಲಿ 3 ರನ್. ತಂಡಕ್ಕೆ ಆಸರೆಯಾಗಿ ನಿಂತ ಹರೀಶ್ ಮತ್ತೆ ಹಾಲೇಶ್. ಹಂಟರ್ಸ್ ತಂಡದ ಗೆಲುವಿನ ದಡದ ಕೇಕೆ ಹೊಡೆಯಲು ಕೇವಲ ಇನ್ನು 3 ರನ್ಗಳು ಮಾತ್ರ ಅವಶ್ಯಕತೆ ಇದೆ ಹಂಟರ್ಸ್ ತಂಡಕ್ಕೆ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಮೇಲೆ ಬಂದಿದೆ. ಎಲ್ಲಾ ಕ್ಯಾಚ್ ಆಗೋ ಲಕ್ಷಣಗಳಿದಾವೆ. ಔಟ್. ಎಕ್ಸಲೆಂಟ್. ರಾಜಶೇಖರ್ ಅವರ ಅದ್ಭುತವಾದ ಕ್ಯಾಚ್ ನಿಂದ ಹೊರ ನಡೆದ ಹಾಲೇಶ್. ಇನ್ನು 2 ಬಾಲುಗಳಲ್ಲಿ 3 ರನ್. 2 ಬಾಲುಗಳಲ್ಲಿ ರೋಚಕ ಸ್ಥಿತಿಗೆ ತಲುಪಿದ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡ. ವಿಜಯದ ಮಾಲೆ ಯಾರ ಕೊರಳಿಗೆ? ಹಂಟರ್ಸ್ ತಂಡಕ್ಕೂ ಅಥವಾ ವಾರಿಯರ್ಸ್ ತಂಡಕ್ಕೂ? ಅದ್ಭುತವಾದ ಕ್ಯಾಚಿಂಗ್ ಪ್ರದರ್ಶನ. ತಂಡದ ಮಾಲೀಕರಾಗಿರ್ತಕ್ಕಂಥ ರಾಜಶೇಖರ್ ವಾರಿಯರ್ಸ್ ತಂಡದ ಮಾಲೀಕ. ನವದಾಂಡಿಗ ಭಟ್ಟ, ಲೋಹಿತ್ ಭಟ್ಟ. ಭಟ್ಟನ ಕೈಯಲ್ಲಿದೆ ಹಂಟರ್ಸ್ನ ಗೆಲುವಿನ ಪತಾಕೆ. ಸ್ವಲ್ಪವೇನಾದರೂ ಭಟ್ಟ ಎಡವಿದಲ್ಲಿ ವಾರಿಯರ್ಸ್ಗೆ ವಿಜಯದ ಮಾಲೆ. 2 ಬಾಲುಗಳಲ್ಲಿ 3 ರನ್. ಭಟ್ಟ ರಂಗೀಲಾ ಬೋಸ್ಟ್ ಭಟ್ಟ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಭಟ್ಟಾರವರಿಂದ. 2 ರನ್ ಕದಿಯೋದ್ರಲ್ಲಿ ಸಫಲ ವಾರಿಯರ್ಸ್. ಹಂಟರ್ಸ್ ತಂಡಕ್ಕೆ ಪಂದ್ಯ ಡ್ರಾ ಆಗಿದೆ. ಇನ್ನು ಕೇವಲ 1 ರನ್ ಮಾತ್ರ ಬೇಕು. 1 ಬಾಲಿನಲ್ಲಿ 1 ರನ್. ರೋಚಕ ಘಟ್ಟಕ್ಕೆ ತಲುಪಿರ್ತಕ್ಕಂಥ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡದ ಹುಡುಗರು ವಿಜಯದ ಮಾಲೆ ಯಾರ ಕೊರಳಿಗೆ? ಕಾದು ನೋಡಿ. ಈಗೂ ಉಂಟೆ. ರೋಚಕ ಘಟ್ಟಕ್ಕೆ ತಲುಪಿರ್ತಕ್ಕಂಥ ಹಂಟರ್ಸ್ ಮತ್ತು ವಾರಿಯರ್ಸ್ ತಂಡದ ಹುಡುಗರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ, ಫೀಲ್ಡಿಂಗ್ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಕೇವಲ 1 ಬಾಲಿನಲ್ಲಿ ಸ್ವಲ್ಪವೇನಾದರೂ ಬೌನ್ಸ್ ಆಗಿ ಕೀಪರ್ ಕೈ ತಲುಪಿದಲ್ಲಿ ವಾರಿಯರ್ಸ್ ತಂಡಕ್ಕೆ ವಿಜಯದ ಮಾಲೆ. ಭಟ್ಟನ ಬ್ಯಾಟಿಗೆ ತಲುಪಿದಲ್ಲಿ ಹಂಟರ್ಸ್ ತಂಡಕ್ಕೆ ವಿಜಯದ ಮಾಲೆ. ಕಾದು ನೋಡಿ. ವಿಜಯದ ಪತಾಕೆ ಹಂಟರ್ಸ್ ತಂಡಕ್ಕೂ ವಾರಿಯರ್ಸ್ ತಂಡಕ್ಕೂ. ರೋಚಕ ಘಟ್ಟ ತಲುಪಿದ ಆಟ. ಎಲ್ಲರೂ ಕೂಡ ಹೊರಗಿನ ವೀಕ್ಷಕರು ಕೂಡ ಕಾದು ಕುಳಿತಿದ್ದಾರೆ. ಈಗೂ ಉಂಟೆ ಯಾರಿಗೆ ಈ ವಿಜಯದ ಮಾಲೆ? ಹೋ ಔಚ್. ಇಲ್ಲ, ಓಕೆ, ಸರಿ.
ರೋಚಕ ಘಟ್ಟ ತಲುಪಿದ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡ ಕೇವಲ ಒಂದು ಬಾಲ್ 1 ರನ್, ಸ್ಕೋರ್ ಈಕ್ವಲ್ ಆಗಿದೆ. ಸೊ ನಾನು ಹೇಳಿದೆ ಔಟ್, ರನ್ ಔಟ್, ಮ್ಯಾಚ್ ಡ್ರಾ. ರೋಚಕ ಘಟ್ಟ ತಲುಪಿರ್ತಕ್ಕಂಥ ಮ್ಯಾಚ್ ಡ್ರಾ ಆಗಿದೆ. ರೋಚಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪಂದ್ಯವನ್ನ ಡ್ರಾ ಮಾಡ್ಕೊಂಡಿರ್ತಕ್ಕಂಥ ಹಂಟರ್ಸ್ ತಂಡ ಮತ್ತು ವಾರಿಯರ್ಸ್ ತಂಡ ಈಗ 1 ಓವರ್ ಕೊಡ್ತಾರೆ, 2 ಓವರ್ ಕೊಡ್ತಾರೆ, ನೋಡೋಣ ತೀರ್ಮಾನವನ್ನ ತೀರ್ಪುಗಾರರು ತೀರ್ಮಾನವನ್ನ ಇದನ್ನು ಮಾಡಬೇಕು. ಹಾಗೆಯೇ ತಂಡ ರೋಚಕ ಘಟ್ಟವನ್ನ ತಲುಪಿರ್ತಕ್ಕಂಥ ತಂಡ ಡ್ರಾ ಆಗಿದೆ. ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡದ ಹುಡುಗರ ಒಂದು ಅದ್ಭುತವಾದ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಪ್ರದರ್ಶನದಲ್ಲಿ ಎರಡೂ ತಂಡಕ್ಕೂ ಕೂಡ ಡ್ರಾ ಆಗಿದೆ. ಈಗ ಎಷ್ಟು ಓವರ್ ಅನ್ನ ಕೊಡ್ತಾರೆ ಕಾದು ನೋಡಬೇಕು. ಬೇಗ ಬೇಗ ಹಾ, ಯಾರು ವಿನ್ನರ್ಸ್? ಹಾ, ಔಟರ್ಸ್ ಎಲ್ಲ ಹೊರಗೆ ಹೋಗಿ, ದಯವಿಟ್ಟು ಎಲ್ಲ ಹೋಗಿ, ನೀವೆಲ್ಲ ಹೊರಗೆ ಹೋಗ್ಬಿಟ್ರೆ ಬೇರೆಯವರು ಅವ್ರ ತೀರ್ಮಾನ ತಗೊಳ್ತಾರೆ. ಪಂದ್ಯ ಡ್ರಾ ಆಗಿದೆ. ರೋಚಕ ಘಟ್ಟ ತಲುಪಿರ್ತಕ್ಕಂಥ ಪಂದ್ಯ ಡ್ರಾವನ್ನ ಮಾಡ್ಕೊಂಡಿದೆ ವಾರಿಯರ್ಸ್ ತಂಡ ಮತ್ತು ಹಂಟರ್ಸ್ ತಂಡ. ದಯವಿಟ್ಟು ತಾವೆಲ್ಲರೂ ಕೂಡ ಹೊರಗೆ ಹೋಗ್ಬಿಡ್ರಿ, ಟೈಮ್ ಇಲ್ಲ, ಬೇಗ, ಬೆಳಕಿನ ಅಭಾವ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಹುಡುಗರೆಲ್ಲ ಹೊರಗೆ ಹೋಗಿ. ತಂಡದ ಆಟಗಾರರು ಮಾತ್ರ ಒಳಗಿರಿ, ಉಳಿದಂತ ಆಟಗಾರರು ದಯವಿಟ್ಟು ತಾವೆಲ್ಲರೂ ಕೂಡ ಹೊರಗೆ ಹೋಗಬೇಕು. ರೋಚಕ ಘಟ್ಟವನ್ನು ತಲುಪಿ ವಾರಿಯರ್ಸ್ ತಂಡ ಮತ್ತು ಹಂಟರ್ಸ್ ತಂಡ ಡ್ರಾಗೆ ತೃಪ್ತಿಯನ್ನು ಪಟ್ಕೊಂಡಿದ್ದಾವೆ. ಈಗ ಅಂಪೈರ್ ತೀರ್ಮಾನದ ಮೂಲಕ ಎಷ್ಟು ಓವರ್ಗೆ ಈ ಒಂದು ಪಂದ್ಯವನ್ನು ನಡೆಸ್ತಾರೆ ನೋಡೋಣ. ರಂಗೀಲ್ ಅವರ ರಂಗಿನ ಆಟದಿಂದ ತಂಡವನ್ನು ಡ್ರಾ ಮಾಡಿಬಿಟ್ರು. ತಂಡ ಕೈ ಚೆಲ್ಲಿ ಓತು ಅನ್ನೋ ರೀತಿಯಲ್ಲಿ ಇದ್ದಕ್ಕಂಥ ಸಂದರ್ಭದಲ್ಲಿ ರಂಗೀಲಾ ಅವರ ಒಂದು ಬೌಲಿಂಗ್ ಪ್ರದರ್ಶನದಿಂದ ನಾನು ಅದೇ ಹೇಳಿದೆ, ಬೌನ್ಸ್ ಆದರೆ ವಾರಿಯರ್ಸ್ ತಂಡ ಡ್ರಾ ಮಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ವಾರಿಯರ್ಸ್ ತಂಡ ಡ್ರಾ ಮಾಡ್ಕೊಂಡಿದೆ. ಬೇಗ ಬೇಗ ನಿಂತ್ಕೋಬೇಕು ಸರ್. ಈಗ ಎಷ್ಟು ಓವರ್ಗೆ ಇದು ಮಾಡಿದ್ರ? 1 ಓವರ. ಓಕೆ. ರೋಚಕ ಘಟ್ಟ ತಲುಪಿದ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡಕ್ಕೆ ರೋಚಕ ಸ್ಥಿತಿ, 1 ಓವರ್ ಮಾತ್ರ. ಬೇಗ. ರೋಚಕ ಘಟ್ಟ ತಲುಪಿರ್ತಕ್ಕಂಥ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡ ಎರಡೂ ತಂಡದವರು ಕೂಡ ಮ್ಯಾಚನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂಪೈರ್ಗಳ ತೀರ್ಮಾನದಂತೆ ಹಾಗೂ ಮಾಲೀಕರ ತೀರ್ಮಾನದಂತೆ 1 ಓವರ್ಗೆ ಸೀಮಿತವನ್ನುಗೊಳಿಸಿದ್ದಾರೆ. 1 ಓವರ್ನಲ್ಲಿ ಎಷ್ಟು ರನ್ನನ್ನು ಹೊಡಿತಾರೋ ಅದರ ಮೇಲೆ ಆ ತಂಡ ರನ್ನನ್ನು ಹೊಡಿಬೇಕಾಗುತ್ತೆ. ಈಗ ಜನತಾ ವಾರಿಯರ್ಸ್ ತಂಡ ಫೀಲ್ಡಿಂಗಿಗೆ ಇಳಿದಿದೆ. ಈಗ ಬ್ಯಾಟ್ಸ್ಮನ್ಗಳಾಗಿ ಹಂಟರ್ಸ್ ತಂಡದ ಹುಡುಗರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಬೇಗ ಬನ್ನಿ ಪ್ರತಾಪ್, ಬೇಗ ಕಳಿಸಿ, ಬೇಗ ಬೇಗ ಕಳಿಸಿ. ಪಂದ್ಯ ರೋಚಕ ಘಟ್ಟವನ್ನು ತಲುಪಿ ಪಂದ್ಯ ಡ್ರಾ ಆಗಿದೆ. ಸಮಬಲವನ್ನು ಸಾಧಿಸಿರ್ತಕ್ಕಂಥ ಹಂಟರ್ಸ್ ಮತ್ತು ವಾರಿಯರ್ಸ್ ತಂಡ ಈಗ ಆ ತಂಡಗಳಿಗೆ 1 ಓವರನ್ನು ಮಾತ್ರ ಸೀಮಿತಗೊಳಿಸಿದೆ. ಬೇಗ ಬರಬೇಕು. ಬೌಲರ್ ರಂಗೀಲಾ ಬ್ಯಾಟ್ಸ್ಮನ್ಗಾಗಿ, ಭರವಸೆಯ ಬ್ಯಾಟ್ಸ್ಮನ್ ಆಗಿ ತಂಡವನ್ನು ಗೆಲುವಿನ ಕಡೆ ಕೇಕೆ ಹಾಕೋದಕ್ಕೆ ಕಳಿಸಿರ್ತಕ್ಕಂಥ ಹರೀಶ್ ರವರು ಮತ್ತೊಮ್ಮೆ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ಇಳಿದ್ದಾರೆ. ಅವರ ಜೊತೆ ನವೀನ್ ಅನಿ ಅವರು ಕೂಡ ಬ್ಯಾಟ್ಸ್ಮನ್ ಆಗಿ ಬಂದಿದ್ದಾರೆ. ಇವರಿಬ್ಬರ ಒಂದು ಆಟ ಅದ್ಭುತವಾಗಿತ್ತು. ತಂಡವನ್ನು ಗೆಲುವಿನ ಕಡೆ ತಲುಪಿಸಿದ್ರು, ಆದರೆ ಸ್ವಲ್ಪದರಲ್ಲೇ ಪಂದ್ಯ ಡ್ರಾ ಆಗಿದೆ. ರಂಗೀಲಾ ಬೋಸ್ಟು ಹರೀಶ್ ಎಳೆದು ಬಾರಿಸಲು ಹೋಗಿ ವೈಡ್, ತರವಲ್ಲದ ಎಸೆತ, ಮಳೆ ಇಲ್ಲದ ಬೆಳೆ. ಹಂಟರ್ಸ್ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 1, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೊಮ್ಮೆ ರಂಗೀಲಾ ಬೋಸ್ಟು ಹರೀಶ್ ಎಳೆದು ಬಾರಿಸಿರ್ತಕ್ಕಂಥ ಚೆಂಡು ಕ್ಯಾಚ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಕ್ಯಾಚ್ ಡ್ರಾಪ್. 4 ರನ್ಗಳು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಹಂಟರ್ಸ್ ಹುಡುಗ ಹರೀಶ್ ರವರಿಂದ. ಚಾಣಾಕ್ಷತನದಿಂದ ಮೇಲೆ ಬೀಸಿರ್ತಕ್ಕಂಥ ಬಾಲು ಅದನ್ನು
ಡಚ್ಚು ಅವರು ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು. ಡಚ್ಚು ಅವರು ಇಡೀ ಓವರಲ್ಲಿ ಕ್ಯಾಚ್ ಹಿಡಿಯುವುದರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ತಂಡಕ್ಕೆ ಆಸರೆಯಾಗಿ ನಿಂತ ಭರವಸೆಯ ಬ್ಯಾಟ್ಸ್ಮನ್ ಹರೀಶ, ಹಂಟರ್ಸ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಹರೀಶ ಖಾತೆಯಲ್ಲಿ ವಾಯ್ ತರವಲ್ಲದ ಎಸೆತ, ಮಳೆಯಿಲ್ಲದ ಬೆಳೆ. ವಾರಿಯರ್ಸ್ ಕಡೆಯಿಂದ ಹಂಟರ್ಸ್ಗೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 6, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. 1 ಓವರ್ ಮಾತ್ರ ರೋಚಕ ಘಟ್ಟ ತಲುಪಿ ಪಂದ್ಯ ಡ್ರಾ ಆಗಿತ್ತು. ಮತ್ತೊಮ್ಮೆ ಎಳೆದು ಬಾರಿಸಿರ್ತಕ್ಕಂಥದ್ದು ಚಾಣಾಕ್ಷತನದ ಬ್ಯಾಟಿಂಗ್ ಪ್ರದರ್ಶನ, ಅಷ್ಟೇ ಒಂದು ಫೀಲ್ಡಿಂಗ್ ಪ್ರದರ್ಶನ. ಹುಡುಗರಲ್ಲಿ ಸ್ವಲ್ಪ ಗಲಿಬಿಲಿ. ಔಚ್! ಹರೀಶ ಔಚ್! ಔಟ್ ಆಗಿ ಹೊರ ಹೋಗ್ತಾ ಇರ್ತಕ್ಕಂಥದ್ದು ಭರವಸೆಯ ಬ್ಯಾಟ್ಸ್ಮನ್ ಹರೀಶ ರನ್ ಔಟ್. ಹಂಟರ್ಸ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಹರೀಶ್ ಔಟ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಈಗ ತಂಡದ ಮತ್ತೋರ್ವ ನವದಾಂಡಿಗ ಯಾರದು? ಕಾಂತರಾಜ್, ನಮ್ಮ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಾಂತರಾಜ್ ಅವರು ಕೂಡ ಬ್ಯಾಟ್ಸ್ಮನ್ ಆಗಿ ಬಂದಿದ್ದಾರೆ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡು, ಚಾಣಾಕ್ಷತನದ ಬ್ಯಾಟಿಂಗ್ ಪ್ರದರ್ಶನ ಅನಿಲ್ ರವರಿಂದ. ಈಗ ಕಾಂತರಾಜ್ ಅವರು ಬ್ಯಾಟನ್ನು ಯಾವ ರೀತಿ ಬೀಸ್ತಾರೆ ನೋಡಬೇಕು, ಯಾಕೆಂದ್ರೆ ಅವರು ಉತ್ತಮ ಕ್ರೀಡಾಪಟುಗಳು ಕೂಡ ಹೌದು. ವಾಲಿಬಾಲ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ಕಾಂತರಾಜ್ ಅವರು ಔಚ್! ಓವರ್ ಮುಕ್ತಾಯ. ತಂಡದ ಮೊತ್ತ 8 ರನ್. ವಾರಿಯರ್ಸ್ ತಂಡ ಗೆಲ್ಲಲು 9 ರನ್ ಬೇಕು. 9 ರನ್ಗಳನ್ನು ಗಳಿಸಿದಲ್ಲಿ ವಿಜಯದ ಮಾಲೆ ವಾರಿಯರ್ಸ್ ತಂಡಕ್ಕೆ, ಇಲ್ಲದಿದ್ದರೆ ಹಂಟರ್ಸ್ ತಂಡಕ್ಕೆ. ಇದರಲ್ಲೂ ಕೂಡ ಏನಾದರೂ ಪಂದ್ಯ ಡ್ರಾ ಆದರೆ ಬಾಲ್ ಔಟ್ ಇರ್ಬೋದು ಅನ್ಸುತ್ತೆ. ಬಾಲ್ ಔಟ್. ಎಂಟು. ಫಸ್ಟ್ ಬಾಲು ವೈಡು, ಸೆಕೆಂಡ್ ಬಾಲು 4, ಮೂರನೇ ಬಾಲು ವೈಡು. 1 ರನ್ ನೋಡಿ 2ನೇ ರನ್. ಎಂಟು ರನ್ಗಳನ್ನು ಹೊಡೆದಿರ್ತಕ್ಕಂಥ ಹಂಟರ್ಸ್ ತಂಡ. ಟಾರ್ಗೆಟ್ ವಾರಿಯರ್ಸ್ ತಂಡಕ್ಕೆ 6 ಬಾಲುಗಳಲ್ಲಿ 9 ರನ್. 6 ಬಾಲುಗಳಲ್ಲಿ 9 ರನ್. ಈ ಪಂದ್ಯನೂ ಕೂಡ ಡ್ರಾ ಆದರೆ ಬಾಲ್ ಔಟ್. ಬೇಗ ಬೇಗ ನಿಂತ್ಕೊಳ್ಳಿ. ಹಂಟರ್ಸ್ ತಂಡದ ಹುಡುಗರು ಬೇಗ ಫೀಲ್ಡಿಂಗ್ ನಿಂತ್ಕೋಬೇಕು. ಬೇಗ ಬನ್ನಿ. ರೋಚಕ ಘಟ್ಟ ತಲುಪಿದ ವಾರಿಯರ್ಸ್ ಮತ್ತೆ ಹಂಟರ್ಸ್ ತಂಡ. 6 ಬಾಲುಗಳಲ್ಲಿ 9 ರನ್. ಬೇಗ ಬೇಗ ಬರ್ರಿ ಪ್ರತಾಪ್, ಚೂರು ಬೇಗ ನಿಲ್ಸು, ಕತ್ಲಾಗ್ತಾ ಇದೆ. ಹೊರಗೋಗಿ, ದಯವಿಟ್ಟು ಅಲ್ಲಿರೋರೆಲ್ಲ ಹೊರಗೋಗಿ. ಆ ಕಡೆ ವಾರಿಯರ್ಸ್ ತಂಡದವರು ರಾಜಶೇಖರ್ ಹೊರಗೆ ಇನ್ನೂ ಸ್ವಲ್ಪ ಹೊರಗೆ ಕರ್ಕೊಳ್ಳಿ. ಅವ್ರನ್ನ ಹಿಂದಕ್ಕೆ ಸೇರ್ಕೊಳ್ರಿ. ರಾಜಶೇಖರ್ 8 ರನ್, ವಿನ್ಗೆ 9. ವಿನ್ನಿಗೆ 9 ರನ್. 6 ಬಾಲುಗಳಲ್ಲಿ 9 ರನ್ ಅನ್ನ ಹೊಡೆದಲ್ಲಿ ವಾರಿಯರ್ಸ್ ತಂಡಕ್ಕೆ ವಿಜಯದ ಮಾಲೆ.
8 ಓಡದಲ್ಲಿ ಮತ್ತೆ ಡ್ರಾ ಆಗುತ್ತೆ. 7 ಓಡದಲ್ಲಿ ಅಂಟಸ್ ತಂಡಕ್ಕೆ ವಿಜಯದ ಮಾಲೆ. 6 ಬಾಲುಗಳಲ್ಲಿ 9 ರನ್ನನ್ನು ಹೊಡಿಬೇಕು ವಾರಿಯರ್ಸ್ ತಂಡ. ಏನಾದರೂ ಕೂಡ 8 ಓಡದಲ್ಲಿ ಮತ್ತೆ ಪಂದ್ಯ ಡ್ರಾ ಆಗುತ್ತೆ, ಆಗ ಬಾಲ್ಔಟ್ಗೆ ಹೋಗ್ಬೇಕಾಗುತ್ತೆ ಅನ್ಸುತ್ತೆ. ನವದಾಂಡಿಗ ರಂಗೀಲಾ ಮತ್ತೆ ರೋಹನ್ ಸ್ಟ್ರೈಕರ್ ಆಗಿ ರಂಗೀಲಾ ಅವರು ನಿಂತ್ಕೊಂತಾರೆ. ನಾನ್ ಸ್ಟ್ರೈಕರ್ ಆಗಿ ಇನ್ನು ಯಾರು ಬರ್ತಾ ಇಲ್ಲ. ಓಕೆ, ರೋಹನ್ ತಂಡದ ಡ್ರಾ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಬೌಲರ್ ಆಗಿರ್ತಕ್ಕಂಥ ರಂಗೀಲಾ ತಂಡವನ್ನು ಈಗ ಬ್ಯಾಟ್ಸ್ಮನ್ ಆಗಿ ಯಾವ ರೀತಿ ತಂಡವನ್ನು ದಡ ಮುಟ್ಟಿಸ್ತಾರೋ ಕಾದು ನೋಡಬೇಕು. ಯಾಕೆ ಅಂತಂದರೆ ಕೊನೆಯ ಓವರ್ನಲ್ಲಿ ಪಂದ್ಯವನ್ನು ಡ್ರಾ ಕಡೆ ವಾಲಿಸಿರ್ತಕ್ಕಂಥ ವಾರಿಯರ್ಸ್ ತಂಡದ ರಂಗೀಲಾ ಈಗ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ಬಂದಿದ್ದಾರೆ. 9 ರನ್ನುಗಳನ್ನು ಹೊಡೆದಲ್ಲಿ ಮಾತ್ರ ವಾರಿಯರ್ಸ್ಗೆ ವಿಜಯದ ಮಾಲೆ. 8 ಓಡದಲ್ಲಿ ಡ್ರಾ, 7 ಓಡದಲ್ಲಿ ಅಂಟಸ್ ವಿಜಯ. ಎಳೆದು ಸೇಗ್ 6 ರನ್ನುಗಳು, 6 ರನ್. ರಂಗೀಲಾ ಧೂಳೆಬ್ಬಿಸಿದ ವಾರಿಯರ್ಸ್ನ ರಂಗೀಲಾ ಮೊದಲ ಬಾಲಲ್ಲೇ 6. ಇನ್ನು ಕೇವಲ ವಿಜಯದ ಕೇಕೆ ಹಾಕೋದಕ್ಕೆ 5 ಬಾಲುಗಳಲ್ಲಿ 3 ರನ್. ಎಳೆದು ಬಾರಿಸಲು ಹೋಗಿ ವಿಫಲ, ಯಾವುದೇ ರನ್ ಇಲ್ಲ. 4 ಬಾಲುಗಳಲ್ಲಿ 3 ರನ್, 4 ಬಾಲುಗಳಲ್ಲಿ 3 ರನ್. ರೋಚಕ ಘಟ್ಟ ತಲುಪಿದ ವಾರಿಯರ್ಸ್ ಮತ್ತು ಹಂಟರ್ಸ್ ತಂಡ. ವೈಡ್. ಇನ್ನು ಕೇವಲ 2 ರನ್, 4 ಬಾಲ್ ಅಲ್ಲ, 3 ಬಾಲುಗಳಲ್ಲಿ 2 ರನ್. ರೋಚಕ ಘಟ್ಟ ತಲುಪಿದ ಪಂದ್ಯ. ವಿಜಯದ ಮಾಲೆ ಯಾವ ತಂಡಕ್ಕೆ? ಎಳೆದು ಬಾರಿಸಿರ್ತಕ್ಕಂಥ ಚೆಂಡು, ಅಷ್ಟೇ ಚಾಣಾಕ್ಷತನದ ಫೀಲ್ಡಿಂಗ್ ಪ್ರದರ್ಶನ, 1 ರನ್ನನ್ನು ಕದ್ದಿರ್ತಕ್ಕಂಥದ್ದು. ಮ್ಯಾಚ್ ಡ್ರಾ, ಗೆಲ್ಲಲು ಕೇವಲ ಇನ್ನ 2 ಬಾಲುಗಳಲ್ಲಿ 1 ರನ್, 3 ಬಾಲುಗಳಲ್ಲಿ 1 ರನ್. ವಿಜಯದ ಕೇಕೆಯನ್ನು ಹಾಕಿದ ವಾರಿಯರ್ಸ್ ತಂಡ 2025ರ ಸೀಸನ್ 5ರ ಮೊದಲ ವಿಜಯ ವಾರಿಯರ್ಸ್ ತಂಡಕ್ಕೆ. ಗೆಲುವಿನ ದಡವನ್ನು ಬಿಟ್ಟುಕೊಟ್ಟ ಅಂಟಸ್ ತಂಡ. ಇದು ಪ್ರೈಸ್ ತಂದ್ಕೊಡಿ ವಿಜಯ್ ಅವರೇ. ಪ್ರೈಸ್ ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಬೌಲರ್ ಮತ್ತೆ ಫೀಲ್ಡರ್ಸ್. ಪೃಥ್ವಿ, ಹರ್ಷ, ವಿಜಯ್ ಅವರೇ.